ನಮ್ಮ ಏರಿಯಾದಲ್ಲಿ ಟಾರ್ ಹಾಕ್ತಿದ್ದೆ ನೋಡಿಲ್ಲ ನಾನು. ಡೆವಲಪ್ಮೆಂಟ್ ಆಗಲಿ ಏನೇ ಅಭಿವೃದ್ಧಿ ಆಗಲಿ ಏನಿಲ್ಲ, ಸುಮ್ಮನೆ ಜನಗಳನ್ನ ಹಿಂಸಿಸೋ ಸರ್ಕಾರ ಇದೆ ಅಷ್ಟೇ. ಆ ರಿಂಗ್ ರೋಡಿಂದ ಒಳಗಡೆ ಬರ್ತೀವಲ್ಲ, ಅಲ್ಲಿ ಟಾರ್ ಹಾಕಕ್ಕೆ ಕೇಳಿ. ಯಾರಾದರೂ ಪ್ರೆಗ್ನೆಂಟ್ ಬಂದರೆ ಅಲ್ಲೇ ಅಷ್ಟೆಲ್ಲೇ ಡೆಲಿವರಿ ಆಗಿಬಿಡುತ್ತೆ. ಟೂ ವೀಲರ್ ಹೋಗಕ್ಕೆ ಭಯ ಆಗುತ್ತೆ, ಎಲ್ಲಿ ಬಿದ್ದರೆ ಯಾರು ಮ್ಯಾಗಡೆ ಹರಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೋ ಅಂತೇಳಿ. ಈ ರೋಡ್ ಮಾತ್ರ ಕ್ಲೀನ್ ಆಗಿರ್ತದೆ. ಆ ಹಾಸ್ಪಿಟಲ್ ರೋಡಿಂದ ಕಸ ಗುಡ್ಸೋಕೆ ಬರಲ್ಲ ಡೈಲಿ. ಅಲ್ಲಿ ಹಂಪ್ ಹಾಕೋ ಅಂದರೆ ಗೋಡೆ ಕಟ್ಟಿಟ್ಟಿದ್ದಾರೆ. ಹಂಪ್ ಥರ ಹಾಕಬೇಕೇ ಹೊರತು ಗೋಡೆ ಕಟ್ಟೋದಲ್ಲ. ಈ MLA ಅಂತಲ್ಲ, ಯಾವುದೇ MLA ಈಗಿನ ಸರ್ಕಾರದಲ್ಲಿ ಏನೋ ಘೋಷಣೆ ಅನ್ನೋದೇನಿಲ್ಲ, ಬರೀ ಸುಮ್ಮನೆ ಏನೋ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇ. ಗುಂಡಿನೂ ಮುಚ್ಚಿಲ್ಲ. ಲೀವರ್ ಒಂದು ಟಾರ್ ಹಾಕೋದು, ಇದನ್ನ ಗುಂಡಿ ಕೂಡ ಮುಚ್ಚಿಲ್ಲ. ಫಸ್ಟ್ ಆಫ್ ಆಲ್ ಆ ರಿಂಗ್ ರೋಡಿಂದ ಒಳಗಡೆ ಬರ್ತೀವಲ್ಲ, ಅಲ್ಲಿ ಟಾರ್ ಹಾಕಕ್ಕೆ ಕೇಳಿ. ಯಾರಾದರೂ ಪ್ರೆಗ್ನೆಂಟ್ ಬಂದರೆ ಅಲ್ಲೇ ಅಷ್ಟೆಲ್ಲೇ ಡೆಲಿವರಿ ಆಗಿಬಿಡುತ್ತದೆ ತುಂಬ ದಿವಸದಿಂದ, ಆಯಿತಾ. ಆಮೇಲೆ ಒಳಗಡೆಯಿಂದ ತೊಗೊಂಡು ಹೋಗ್ತಾನೆ ಆಟೋದನು. ಅಲ್ಲಿ ಹಂಪ್ ಹಾಕೋ ಅಂದರೆ ಗೋಡೆ ಕಟ್ಟಿಟ್ಟಿದ್ದಾರೆ. ಹಂಪ್ ಥರ ಹಾಕಬೇಕೇ ಹೊರತು ಗೋಡೆ ಕಟ್ಟೋದಲ್ಲ, ಆಯಿತಾ. ಅದು ವಯಸ್ಸಾದವ್ರು ನಮ್ಮಂಥವ್ರಿಗೂ ನಮ್ಮ ಬೆನ್ನೋವು ಬರುತ್ತೆ. ಹೆಣ್ಮಕ್ಳಿಗೆ ಕೇಳೋದೇ ಬೇಕಾಗಿಲ್ಲ. ನಾನು ಹೆಂಡತಿ ಪಕ್ಕದಾಗ ಕೂತ ಹೇಳ್ತಾಳೆ, ಪ್ರತಿ ಸತಿನೂ ಹೇಳ್ತಾಳೆ, ಯಾವನು ಹಾಕಿದ್ದಾನೆ ಹಂಪು ಅಂದ್ಬಿಟ್ಟು. ಒಂದು ಸೈಂಟಿಫಿಕ್ ವೇನಲ್ಲಿ ಹಾಕಬೇಕು, ಏನೇ ಮಾಡಿದ್ರು, ಕೆಲಸ ಮಾಡಿದ್ರು ಕೂಡ, ಆಯಿತಾ. ಹಾಗೆ ನಡೀತಾ ಇದೆ ಅಂತ ಹೇಳಿ ರಾಜಕೀಯ ನಿಮಗೆ ಗೊತ್ತು. ಜನಗಳು ಬರೀ ನಮ್ಮನ್ನು ಮಾತ್ರ ನಾವು ಮಾತ್ರ ಅವರನ್ನು ತಗೊಳ್ಳೋದಲ್ಲ, ಜನಗಳು ಹಾಗೆ ಇರಬೇಕು, ಎಲ್ಲರೂ ಹಾಗೆ ಇರಬೇಕು. ನಾವು ಎಷ್ಟೊಂದು ಟ್ಯಾಕ್ಸ್ ಕಟ್ತೀವಿ. ನಾವು ಇದಕ್ಕೆ ಟ್ಯಾಕ್ಸಿಗೆ ನಮ್ಮ ಮನೆಯಲ್ಲಿ ನಾನು 5,000 ರೂಪಾಯಿ ಬರೀ ಟ್ಯಾಕ್ಸ್ ಇದು ಕಸಕ್ಕೆ ಕೊಡ್ತೀನಿ ನಾನು. ಯು ಆಲ್ಸೋ ಎಕ್ಸ್ಪೆಕ್ಟ್ ಸಿಮಿಲರ್ ರೆಸಿಪ್ರೊಕೇಷನ್ ಫ್ರಮ್ ದಿ ಗೌರ್ಮೆಂಟ್. ಕಸ ವಿಲೇವಾರಿ ಅದೇನೇ, ಪ್ರತಿ ಒಂದು ಕಡೆನೂ ಕಸ. ಈ ರಸ್ತೆನಲ್ಲೂ ಕಸ. ಒಂದು ಕಸದ ರೋಡ್ ಅಂತಲೇ ಒಂದು ಹೆಸರಿಟ್ಟಿದ್ದೀವಿ ನಾವು, ಬಿಹೈಂಡ್ ಸೋಡಾ ಫ್ಯಾಕ್ಟ್ರಿ. ಅಲ್ಲಿ ಹೋದರೆ ಆ ರಸ್ತೆ ಇರೋದೇ ಕಸ ಎಸೆಯೋಕ್ಕೇನೋ ಅನ್ನೋ ಥರ ಎರಡೂ ಕಡೆ ಎಸಿತಾರಲ್ಲಿ. ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಇನ್ನೂ ಟೈಮ್ ಇದೆಯಲ್ಲ, MLA ಅವ್ರು ಇನ್ನೇನು ಕೆಲಸ ಮಾಡ್ಬೋದು? MLA ಅವ್ರು ಕೆಲಸ ಮಾಡೋಕ್ಕೆ ಹೇಳ್ತಾ ಇಲ್ಲ. ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವರು ಏನು ಮಾಡ್ತಾರೆ, ಅಲ್ಲೇ ರಾಜಕೀಯ. ಮುಂಚಿನ ಥರ ಅಟ್ಲೀಸ್ಟ್ ಒಂದು ಪ್ರೀವಿಯಸ್ ಟರ್ಮಲ್ಲಿ ನಾವು ಹೊಸದಾಗಿ ಟಾರ್ ಹಾಕಿದ್ದೇ ನೋಡಿಲ್ಲ ನಾವು. ಈ ಟರ್ಮಲ್ಲಿ ಅದೇನೋ ಅಪ್ಪಿತಪ್ಪಿ ಸುಖ ಅಂತ ಒಂದು ಬಾರಿದೆ, ಅದು ಎದುರುಗಡೆ ಅವ್ರ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಹೊಸದಾಗಿ ಒಂದು ಟಾರ್ ಹಾಕಿದ್ಬಿಟ್ರೆ, ನಮ್ಮ ಏರಿಯಾದಲ್ಲಿ ಟಾರ್ ಹಾಕಿದ್ದೇ ನೋಡಿಲ್ಲ ನಾವು, ಆಯ್ತಾ. ಅದನ್ನೇ ಹೇಳೋದು ನಾವು. ಅಲ್ಲಿ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ ಈ ರಸ್ತೆ, ಸೀದಾ ಹೋಗಿ ಡೆಡ್ ಆ್ಯಂಡ್ ಲೆಫ್ಟ್ ಕೊಡಿದ್ರೆ ಹಾಗೆ ರಿಂಗ್ ರೋಡಿಗೆ ಜಾಯ್ನ್ ಆಗುತ್ತೆ. ಆ ರಸ್ತೆನಾದ್ರು ಸರಿ ಮಾಡಬೇಕಲ್ಲ. ಗುಂಡಿನೂ ಮುಚ್ಚಿಲ್ಲ. ಲೀವರ್ ಒಂದು ಟಾರ್ ಹಾಕೋದು, ಇದನ್ನು ಗುಂಡಿ ಕೂಡ ಮುಚ್ಚಿಲ್ಲ. ಆಟೋದಲ್ಲಿ ಬರ್ಬೇಕಾದ್ರೆ ಆಟೋ ರಿಕ್ಷಾ ಡ್ರೈವರ್ಗಳೇ ಬೈತಾರೆ, ಏನು ಸರ್ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂತ. ಹಾಗಿದೆ ಪರಿಸ್ಥಿತಿ. ಏನು ಮಾಡೋಣ? ಮಾರ್ಕ್ಸಾ MLA ಕೊಡಲ್ಲ ನಾನು. MLA ಪಾಪ ಇದು ಅವನಿಗೆ ಟಾರ್ಗೆಟ್ ಮಾಡಿ ಇಟ್ಟಿದ್ದಾರೆ. ಓಕೆ, MLA ಕೊಡೋದಿಲ್ಲ. ಗೌರ್ಮೆಂಟ್ ಗೌರ್ಮೆಂಟಿಗೆ 10ಕ್ಕೆ 3 ಕೊಡ್ತೀನಿ ನಾನು ಅಷ್ಟೇ. ಈಗ ಅಪೋಸಿಷನ್ MLA ಇಲ್ಲಿರೋದು, ಈಸ್ ನಾಟ್ ಎ ಗೌರ್ಮೆಂಟ್ ಇದು ರೂಲಿಂಗ್ ಪಾರ್ಟಿ MLA ಅಲ್ಲ. ಆಗ 10ಕ್ಕೆ 3 ಕೊಡ್ತೀನಿ ನಾನು. ಓಕೆ, ಫಸ್ಟು GB ಎಲೆಕ್ಷನ್ ಆಗಬೇಕು. GB ಎಲೆಕ್ಷನ್ ಮಾಡೋದಕ್ಕೆ ಇವ್ರು ಹಿಂದೇಟ್ ಆಗ್ತಾ ಇದ್ದಾರೆ. GB ಎಲೆಕ್ಷನ್ ಮಾಡಿದ್ರೆ ಅಟ್ಲೀಸ್ಟ್ ನಿಯರ್ ಬೈ ಕಾರ್ಪೊರೇಟ್ರು ಸಿಗ್ತಾನೆ, ಅವನಿಗೆ ಬೈಯಕಾರು ಸಿಗ್ತಾನೆ. ಈಗ ಅವರು ಯಾರೂ ಇಲ್ಲ. ನಾವು MLAಗಳು ಎಲ್ಲಿಂದ ಹುಡ್ಕೊಂಡು ಹೋಗ್ಬೇಕು. ರೋಡ್ಗಳು ಯಾವ ಸರಿ ಇಲ್ಲ, ರೋಡ್ಗಳು ರಿಪೇರಿ ಆಗಬೇಕು ಅಷ್ಟೇ. ಕ್ಲೀನ್ ಮತ್ತೇನಿಲ್ಲ. ಹಾಂ, ರೋಡ್ಸ್ ಎಲ್ಲ ಹಾಳಾಗಿದೆ. MLA ಬಗ್ಗೆ ಏನು ಹೇಳ್ತೀರಾ? ಅವ್ರ ಕೆಲಸ ಹೇಗೆ ನಿಮ್ಗೆ ಸಮಾಧಾನ ತರ್ತಾ ಇದೆಯಾ? ಏನು ಹೇಳ್ತೀರಾ ಅವ್ರ ಬಗ್ಗೆ? ಪರವಾಗಿಲ್ಲ ಅನ್ನಿಸ್ತದೆ ಅಷ್ಟೇ. ಕೆಲಸ ಆಗಬೇಕು. ಸರಿ ಮಾಡ್ಕೋಬೇಕಂತ ಯಾರು ಅಂದರೆ ಕೆಲಸಗಳು ಆಗ್ತಾ ಇದೆ ಅಂತ ಅನ್ಸ್ಕೊಳಕ್ಕೆ ಇನ್ನೇನು ಒಳ್ಳೆ ಕೆಲಸಗಳೇನು ಮಾಡಬೇಕು? ರೋಡ್ಸು, ಆಮೇಲೆ ಇದ್ರೆ ವಾಟರ್ದು, ನೀರಿಂದು ಎಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಸಮಸ್ಯೆ ಇದೆಯಾ ನಮಗೆ ನಿಮಗೆ? ಸಮಸ್ಯೆ ಇದೆ. ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು MLA? ಯಾಕಂದ್ರೆ ನೀವು ಮತದಾನ ಹಾಕಿರೋರು ಮತದಾರ ಪ್ರಭುಗಳಲ್ವಾ, ನೀವೇನು ನಿಮ್ಗೆ ಹಕ್ಕಿದೆ, ನೀವು ಕ್ವಶನ್ ಮಾಡ್ಬೋದು. ಏನು ಕೇಳ್ತೀರಾ? ಅದೇ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈ ರೋಡಲ್ಲೆಲ್ಲ ನಾನ್ ವೆಜ್ ಇದ್ದ ಜಾಸ್ತಿ, ಅದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕು. ಅದೆಲ್ಲ ಸ್ವಚ್ಛತೆ ಕಾಪಾಡಬೇಕು. ಎಲ್ಲಿ ನೋಡಿದಲ್ಲಿ ಬರೀ ನಾನ್ ವೆಜ್, ಸೈಡಿಗೆಲ್ಲ ಅದು ಇದು ಇಟ್ಕೊಂಡು ಗಲೀಜು. ಸ್ವಚ್ಛತೆ ಕಾಪಾಡಬೇಕು. ಕಸ ವಿಲೇವಾರಿ ಬಗ್ಗೆ ಏನಾದ್ರು ಹೇಳ್ತೀರಾ? ಕಸ ವಿಲೇವಾರಿ ಹೇಗೆ ನಡೀತದೆ? ಕಸ ಅದೇ ಈ ಅಪಾರ್ಟ್ಮೆಂಟಲ್ಲೆಲ್ಲ ಚೆನ್ನಾಗಿ ತೊಗೊಂಡು ಹೋಗ್ತಾರೆ. ಈ ಬೀದಿಯಲ್ಲಿ ಹಾಕ್ತಾರೆ ನೋಡಿ ರೋಡಿಗೆ, ಹೆಂಗೆ ಬೇಕಾದಂಗೆ ಎಸ್ದು ಹೋಗ್ತಾರೆ.
ಅದು ಕ್ಲೀನ್ನೆಸ್ ಮಾಡಿರೋದಿಲ್ಲ. ಪಕ್ಕಕ್ಕೆ ಎಲ್ಲ ಹಾಗೆ ಇರುತ್ತೆ. ಸ್ವಲ್ಪ ಗಮನ ಕೊಡಬೇಕು. ಡೈಲಿ ಕಸ ಗುಡ್ಸೋಕೆ, ರೋಡ್ ಕಸ ಗುಡ್ಸೋಕೆ ಬರಬೇಕು ಜನ ಮುನ್ಸಿಪಾಲ್ಟಿಯಿಂದ. ಒಂದು ರೋಡ್ ಮಾತ್ರ ಮಾಡಲ್ವಲ್ಲ. ಈ ಕಡೆ ಮೇನ್ ರೋಡಲ್ಲಿ ಈ ರೋಡ್ ಮಾತ್ರ ಕ್ಲೀನ್ ಆಗಿರ್ತದೆ. ಆ ಹಾಸ್ಪಿಟ್ಲ್ ರೋಡಿಂದ ಕಸ ಗುಡ್ಸೋಕೆ ಬರಲ್ಲ ಡೈಲಿ. ಎಲ್ಲ ಗಲೀಜ್ ಹಂಗೆ ಇರ್ತದೆ. ಎಲೆ ಕಸ ಎಲ್ಲ ಇವು ಮಿಕ್ಕಿದ ಜನ ಎಲ್ಲ ಹೆಂಗೆ ಬೇಕಂಗೆ ಕಸ ದುಡ್ಡಕ್ಕೆ ಹೋಗಿರ್ತಾರಲ್ಲ, ಅದೆಲ್ಲ ನಾಯಿ ಎಲ್ಲ ಹರಡ್ಕೊಂಡು ತೊಗೊಂಡ್ಬಂದಿರುತ್ತೆ. ಲಂಚು ಸ್ವಚ್ಛತೆ. MLA-ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಒಳಗಡೆ ಕೊಡಿ ಅಂದ್ರೆ ಒಂದು 5 ಕೊಡ್ಬೋದು. ಯಾಕೆ ಸರ್ ಇನ್ನಾಗಿದೆ ಯಾಕೆ ಕೊಡಲ್ಲ? ಸಾಕಷ್ಟು ಏನು ಕುಂದು ಕೊರತೆ ಇದೆ ಹೇಳಿ. ಅವೇ ಕುಂದುಕೊರತೆಗಳು ಇದು ಸಿಕ್ಕಾಬಿಟ್ಟು ಪಾಪ ಅವ್ರು ಹೇಳಿರ್ತಾರೆ, ಈ ಮಾಡೋರು ನೀಟಾಗಿರ್ಬೇಕಲ್ಲ. ನಾವು ಬಂದು ಮಾಡಿಸ್ಬೇಕು ಅಷ್ಟೇ. ಪರವಾಗಿಲ್ಲ. ಈಗಿನ ಸಿಚುವೇಶನಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿ, ಏನೇ ಅಭಿವೃದ್ಧಿ ಆಗಲಿ ಏನಿಲ್ಲ, ಸುಮ್ಮನೆ ಜನಗಳನ್ನ ಹಿಂಸಿಸೋ ಸರ್ಕಾರ ಇದಷ್ಟೇ. ಬೇರೆ ಏನೋ ಈಗ ನಾನು ಕೇಳಂಗೆ ಸಾಕಷ್ಟು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಲಿ ನಡೀತಾ ಇಲ್ಲ, ಕರೆಂಟ್ ಇಲ್ಲ, ಮತ್ತು ಏನು ಯಾವುದೇ ಅಭಿವೃದ್ಧಿ ಕೆಲಸ ಅಂದರೆ ಏನು ಕೇಳೋಂಗೇ ಇಲ್ಲ. ಯಾವ್ದು ಕೇಳಿದ್ರು ನಾವು ಫ್ರೀ ಕೊಡ್ತೀವಿ, ಅಪ್ಪನಿಗೂ ಫ್ರೀ, ಅಮ್ಮಂಗೂ ಫ್ರೀ, ಅವಂಗೂ ಫ್ರೀ ಅಂತವ್ರೆ ಅಷ್ಟೇ. ಬಿಟ್ಟರೆ ಯಾವುದೇ ರೋಡ್ ಕೆಲಸ ಆಗಲಿ, ಯಾವುದೇ ಅಭಿವೃದ್ಧಿ ಕೆಲಸ ಅನ್ನೋದು ಏನು ಕೇಳೋಂಗೇ ಇಲ್ಲ ಅಷ್ಟೇ. MLA-ಗೆ ನೀವು 1ರಿಂದ 10 ಒಳಗಡೆ ಸಂಖ್ಯೆ ಮಾರ್ಕ್ಸ್ ಕೊಡಿದ್ರೆ ಎಷ್ಟು ಕೊಡ್ತೀರಾ? -0. ಹೌದಾ? ಹಾಂ, ಕೆಲಸನೇ ಮಾಡಿಲ್ಲ ಅಂತೀರಂಗಿಲ್ಲ. ಏನು ಕೆಲಸ ಇದೆ? ಎಲ್ಲ ರೋಡು ನೋಡಿದರೆ ನಮಗೆ ಹೆದರಿಕೆ ಆಗುತ್ತೆ. 2 ವೀಲರ್ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲಿ ಬಿದ್ದರೆ ಯಾರು ಮ್ಯಾಗಡೆ ಹರಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೋ ಅಂತೇಳಿ. ಹಾಂ, ಈ MLA ಅಂತಲ್ಲ, ಯಾವುದೇ MLA ಈಗಿನ ಸರ್ಕಾರದಲ್ಲಿ ಏನೋ ಘೋಷಣೆ ಅನ್ನೋದೇನಿಲ್ಲ, ಬರೀ ಸುಮ್ಮನೆ ಏನೋ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇ. ಇದುವರೆಗೂ ಯಾವುದೇ ಕೆಲಸ ನಾನು ಕಂಡಾಗ ಯಾವುದೂ ಆಗಿಲ್ಲ. ಈಗ ಏನೇನಾಗಬೇಕು ಅಂತ ಬೇಕಾದಷ್ಟು ಇದೆ ಸರ್. ಈಗ ಸಣ್ಣೊಬ್ಬ ಇವನು ಯಾವುದೋ ಒಂದು ಮನೆ ಕಟ್ಟಕ್ಕೆ ಹೋದರೆ ಅದಕ್ಕೆ ಕರೆಂಟ್ ಇಲ್ಲ ಅಂತಾರೆ, ಅದಕ್ಕೆ OC ಏನೋ ಕೊಡಬೇಕು ಅಂತಾರೆ. ಹಿಂದಿನ ಕಾಲದ ಈ ಮಸ್ತ ಕಟ್ಟಿಲ್ವಾ 50-80ಗೆ ಅರ್ಧ ಅಡಿಗೆ ಬಿಡ್ದಂಗೆ ಕಟ್ಟವ್ರೆ. ಅದೆಲ್ಲ ನೋಡಿದರೆ ದೊಡ್ಡವ್ರದ್ದು. ಚಿಕ್ಕವ್ರು ಏನೋ ಕಟ್ಟಕ್ಕೆ ಹೋದರೆ ಅವರಿಗೆ ಗುದ್ಲಿ ಮಗ್ರಿ ಕಿತ್ಕೊಂಡು ಓಡೋಗ್ತಾರೆ BBMP ಅವರು. ಇಷ್ಟೇ ಈ ಸರ್ಕಾರದ ಯೋಜನೆ. ಅಭಿವೃದ್ಧಿ ಇನ್ನೇನು ಆಗಬೇಕು ನಿಮ್ಮ ಪ್ರಕಾರ? ಅಲ್ಲ, ಅಭಿವೃದ್ಧಿ ಮೇಡಮ್, ನಾರ್ಮಲ್ ಆಗಿ ಸಾಮಾನ್ಯ ಮನುಷ್ಯನಿಗೂ ಕೆಲವು ಹಕ್ಕುಗಳು ಕೊಡಬೇಕು. ಅವ್ನ ಮನೆ ಕಟ್ಟೋಕ್ಕಾಗಲಿ, ಅವ್ನು ಏನೇ ಮಾಡೋಕ್ಕಾಗಲಿ ಸ್ವಲ್ಪ ಫ್ರೀಗೆ ಬಿಡಬೇಕು. ಈಗ ಯಾವುದೇ ನೋಡೋಕೆ ಹೋದ್ರು ಇದು ಅದನ್ನ ಇದು ಏನೋ 30-40ಗೂ ಸೆಟ್ ಬ್ಯಾಕ್ ಬಿಡಬೇಕು, ಅದು ಬಿಡಬೇಕು, ಇದು ಬಿಡಬೇಕು ಅಂತೇಳಿ ಕರೆಂಟ್ ಕೊಡಲ್ಲ ಅಂತಾರೆ. ಕರೆಂಟ್ ಕೊಡಲ್ಲ ಅಂದ್ರೆ ಅವನು ಎಷ್ಟು ದಿನ ಅಂತ ಟೆಂಪ್ರವರಿ ತಗೊಳಕ್ಕಾಗಿರ್ತದೆ. ಹಂಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಒಂದೂ ಇಲ್ಲ. ಇನ್ನೇ ಆಶ್ವಾಸನೆ ಕೊಡ್ತೇವೆ, ನಾವು ಮಾಡ್ತೀವಿ, ಫ್ರೀ ಖಾತಾ ಅಂದರು. 80,000 ಕೊಟ್ಟಿದ್ದೀವಿ ಒಂದು ಖಾತಾ ಮಾಡೋಕ್ಕೆ, ನನಗೆ ಮಾಡಿಲ್ಲ. ಖಾತಾ ಫ್ರೀ ಮಾಡಿಕೊಡ್ತೀನಿ ಅಂತಾರೆ. ಯಾವುದು ಸುಮ್ಮನೆ ಅಷ್ಟೇ ಹೇಳೋದಷ್ಟೇ. ಈಗ ಅಭಿವೃದ್ಧಿ ಕೆಲಸನೂ ಇಲ್ಲ, ಏನೆಲ್ಲ ಕಾಸು ಕೊಟ್ಟರು ಕೆಲಸ ಆಗ್ತಾಯಿಲ್ಲ. ಈಗ ಕ್ಷೇತ್ರದಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ವಚ್ಛತೆ ಮೋರಿ ಎಲ್ಲ ಇದು ಮಣ್ಣು ತುಂಬ್ಕೊಂಡು ಕೂತೈತೆ. ಮೋರಿಗಳೆಲ್ಲ ಮಣ್ಣು ತುಂಬ್ಕೊಂಡು ನೀರು ಹೋಗಲ್ಲ. ಅಲ್ಲೇ ಜೋರಾಗಿ ಮಳೆ ಹೋದರೆ ಅವ್ರಿಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನೋ ಹಿಂಗೆ ಅಂತ ಅಷ್ಟೇ. ನೀವು ಮತದಾನದ ಹಕ್ಕನ್ನ ಇರೋಂಥವ್ರು ಮತದಾರರಲ್ವಾ? ಹೌದೌದು. ಹಕ್ಕು ನೀವು ಚಲಾಯಿಸಿರ್ತೀರಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಹಾಂ, ಹಾಗಾಗಿ ನಿಮ್ಗೆ ಆ ಹಕ್ಕಿಲ್ಲ. ಇಲ್ಲ, ನಾವು ಹಾಕಿರೋ ವ್ಯಕ್ತಿ ಬರಲಿಲ್ಲ. ನಾವು ಹಾಕಿರೋ ವ್ಯಕ್ತಿ ಬರಲಿಲ್ಲ, ಹಂಗಾಗಿ ನಾವು ಏನೂ ಕೇಳೋಕ್ಕೂ ಆಗಲಿಲ್ಲ. ಆಮೇಲೆ ಟೋಟಲ್ ಓವರ್ ಆಲ್ ಕರ್ನಾಟಕದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ಇವ್ರದ್ದು ಏನಾದರೂ ಫ್ರೀ ಇದು ಏನು ಫ್ರೀ ಆಶ್ವಾಸನೆ ಅಂದರೆ 2,000 ಕರೆಂಟ್ ಬಿಲ್ ಕೊಡ್ತೀವಿ, ಇದು ಕೊಡ್ತೀವಿ ಏನೋ ಹೇಳ್ತಾರೆ. ಅದಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಬಿಡಿ. ಇನ್ನೇನು ಮಾಡಿಲ್ಲ. 3 ವರ್ಷಕ್ಕೆ ಫ್ರೀ ಯೋಜನೆ ಒಂದು ಸ್ವಲ್ಪ ಮಾಡಿದ್ದಾರೆ. ಆ ಜನಗಳು ಅದನ್ನು ಫ್ರೀ ಯೋಜನೆ ಕೊಟ್ಟು ತಿಳ್ಕೊಂಡವ್ರೆ. ಬಿಟ್ಟರೆ ಬೇರೆ ಜನ ಮಧ್ಯಮ ವರ್ಗದ ಜನಗಳು ಭಾಳ ಅನಾನುಕೂಲ ಆಗ್ತದೆ. ಮಧ್ಯಮ ವರ್ಗದವ್ರಿಗೆ. ಹೌದೌದು. ಕೂಲಿ ಕೆಲಸನೂ ಸಿಗ್ತಾಯಿಲ್ಲ. ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ, ಅವ್ರಿಗೆ ಕೆಲಸನೇ ಇಲ್ವಲ್ಲ. ಸಾಕಷ್ಟು ಈಗ ಇವನು ಗಾರೆ ಕೆಲಸನೂ ಆಗಿರ್ಬೋದು, ಆಮೇಲೆ ಇಂಟೀರಿಯರ್ ವರ್ಕ್ ಇರ್ಬೋದು, ಪ್ಲಂಬರ್ ಇರ್ಬೋದು. ಯಾರಿಗೂ ಒಂದು ಮನೆ ಕಟ್ಟಿದರೆ 5-6 ಜನ ಇದು ಬರ್ತಾರೆ, ಕಾಂಟ್ರಾಕ್ಟ್ರು ಅಂದರೆ ಮೇಸ್ತ್ರಿಗಳು. ಒಂದು ಮನೆ ಕಟ್ತಾರೆ ಸ್ಟಾರ್ಟ್ ಮಾಡಿದ್ರಿ, ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಯಾರು ಬರ್ತಾರೆ? ಈ ಯಶವಂತಪುರ ಕ್ಷೇತ್ರದಲ್ಲಿ ಏನಾದ್ರು ಇನ್ನೂ ಒಳ್ಳೆ ಕೆಲಸ ಆಗಬೇಕು, ಇಷ್ಟು ವರ್ಷದಿಂದ ಆಗೇ ಇಲ್ಲ ಅಂತ ಸರ್. ಈ ಒಳ್ಳೆ ಕೆಲಸ ಏನು, ಮೊದಲು ರೋಡು ಮತ್ತು ಅವೆಲ್ಲ ಮಾಡಬೇಕು, ರೋಡ್ ಮಾಡಬೇಕು. ಮತ್ತು ಈಗ ಹೊಸ ಎಕ್ಸ್ಟೆನ್ಷನ್ ಮಾಡವ್ರೆ, ಅವೆಲ್ಲ ಇದು ಬೇಲಿ ಬೆಳ್ಕೊಂಡು ಕೂತವೆ. ಯಾರೂ ಕ್ಲಿಯರ್ ಮಾಡೋದಿಲ್ಲ. 20 ವರ್ಷ ಆದರೂ ಮನೆಗಳು ಕಟ್ತಿಲ್ಲ ಯಾರೂ. ಅವೆಲ್ಲ ಸಾಕಷ್ಟು ಇದೆ. ಅಭಿವೃದ್ಧಿ ಮಾಡಬೇಕು ಅಂತೀರಾ? ಅಭಿವೃದ್ಧಿ ಸಾಕಷ್ಟು ಕೆಲಸ 2 ವರ್ಷದಲ್ಲಾದರೂ ಮಾಡಿ ಅಂತ ಕೇಳಿ. ಅಲ್ಲ, ಅವ್ರಿಗೆ ಮಾಡೋಕ್ಕೆ ಕಾಸು ಇರಬೇಕಲ್ಲ. ಕಾಸೆಲ್ಲ ಮೂಲಕ ಆದ್ರೆ ಏನು ರಿಕ್ವೆಸ್ಟ್ ಮಾಡ್ತಾರೆ? ರಿಕ್ವೆಸ್ಟ್ ಅಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೇಳೋಕ್ಕೆ ಅಂದರೆ ಈಗ ಮೊದಲು ಏನೋ ಇವರು ಫ್ರೀ ಆಶ್ವಾಸನೆ ಬಿಟ್ಟು
ಏನಾದರೂ ನಾರ್ಮಲ್ಲಾಗಿ ಏನೇನು ಕೆಲಸ ಮಾಡ್ಬೋದು, ಏನೋ ಬೇರೆ ರೋಡ್ ರಿಪೇರಿ, ಈ ಬೀದಿ ಇರ್ಬೋದು. ನಮ್ಮೂರಿಗೆ ಒಂದು ಇದು ಗಿಡದ್ಕೊಂಡಳ್ಳಿಲಿ ಒಂದು ಬೋರ್ವೆಲ್ ಕೆಟ್ಟೋಗಿ ಆಲೆ 15 ದಿವಸ ಆಯಿತು. ಇವ್ರು ಕೇಳಿ BBMP ಅವ್ರು ಕೇಳಿ ಇದು BWSS ಅವ್ರಿಗೆ ಹೇಳ್ತಾರೆ, ಅವರು ನೀರು ಕೊಡ್ತೀವಿ ಅಂತಾರೆ. BWS ಅವರು 2 ದಿನ ಆದರೂ ಒಂದು ವಾರಕ್ಕೆ 2 ದಿನ ನೀರು ಬಿಡೋಲ್ಲ, ಅದು ಅರ್ಧ ಗಂಟೆ. 3 ಚಂಬ್ ಬರೋ ಅಷ್ಟೊತ್ತಿಗೆ ಮುಗ್ದೋಗ್ತದೆ. ಈ ಥರ ಆಗಿ 15 ದಿನ ಆಗಿದೆ ನಮ್ಮ ಗಿಡದ್ಕೊಂಡಳ್ಳಿಲಿ ಒಂದು ಮಿನಿ ವಾಟರ್ ಸಪ್ಲೈಗೆ ಇದು ಬೋರ್ ಕೆಟ್ಟಾಗಿ. ಅಲ್ಲ ಫಾಸ್ಟ್ ಏನು 15 ದಿನ ಬೇಕಾ ಒಂದು ಮಿನಿ ವಾಟರ್ ಸಪ್ಲೈ ಇದು, ಅದು ದಿನನಿತ್ಯದ ಬಳಕೆಗೆ ಬೇಕಾದ್ರೆ ನೀರೇ ಇಲ್ಲ. ಕೇಳಿದರೆ BWSP ಇದು ವಾಟರ್ ಕನೆಕ್ಷನ್ ತಾಳಿ ಅಂತಾರೆ. ಕಾವೇರಿಲಿ ನೀರೇ ಇಲ್ಲ. ಅಲ್ಲ ಅಲ್ಲಿ ಕಾವೇರಿ ನೀರು ತುಂಬಿದ್ರೆ ಇಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಪಕ್ಕದ ಮನೇಲಿ ಕೇಳಿದರೆ ವಾರಕ್ಕೆ 2 ದಿನ ಬಿಡ್ತಾರೆ. 3 ಬಿನ್ಗೆ ಬರೋ ಅಷ್ಟೊತ್ತಿಗೆ ಮುಗಿಯೋಯ್ತು ಅಂತಾರೆ. ಈ ಥರ ಇದೆ ಸರ್ ನಮ್ಮ ಸಮಸ್ಯೆಗಳು.